Welcome back to Fortune Sunflower Oil IFA Utsavam, co-presented by Hero, Maestro and powered by Renault. Hyderabad! Give a huge round of applause for... Huge round of applause for Meghna and Akul. Thank you. Okay, anyways, ವೀಕ್ಷಕರೇ, ಇದು ತುಂಬ ಇಂಪಾರ್ಟೆಂಟ್ ಅವಾರ್ಡ್. ಆ್ಯಕ್ಚುಲಿ ನಾವು ಇಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ ಅಂತಂದರೆ ಅದರದ್ದೇ ಆದಂಥ ಒಂದು ಘನತೆ ಇದೆ, ಅದರದ್ದೇ ಆದಂಥ ಒಂದು ಗಂಭೀರತೆ ಇದೆ. ಇದು ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಫಾರ್ ಇಂಡಿಯನ್ ಸಿನಿಮಾ. ನಿಜವಾಗ್ಲೂ ಈ ಒಂದು ಅವಾರ್ಡಿಂದ ಇಡೀ ಐಫಾ ಉತ್ಸವಂಗೆ ಒಂದು ಮರ್ಯಾದೆ ಇದೆ, ಸಾರ್ಥಕತೆ ಇದೆ. ಆ್ಯಕ್ಚುಲಿ ಇವ್ರ ಬಗ್ಗೆ ಏನಂತ ಹೇಳಲಿ, ನಾಮಿನೀಸ್ ಅಲ್ಲ, ಈಸ್ ಅ ಲೆಜೆಂಡ್. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು, ಪುಟ್ಟ ಪುಟ್ಟ ಹೆಜ್ಜೆ ಹಾಕಿ ಇಡೀ ಕರ್ನಾಟಕನ ತಮ್ಮ ಕಾಮಿಡಿಯಿಂದ, ತಮ್ಮ ಸಿನಿಮಾಗಳಿಂದ, ತಮ್ಮ ಪ್ರತಿಭೆಯಿಂದ ಅಲ್ಲಾಡಿಸಿರುವಂಥ ವ್ಯಕ್ತಿ. ನಿಜವಾಗ್ಲೂ ಇವ್ರ ಬಗ್ಗೆ ನಾವು ಹೇಳೋಕ್ಕೆ ತುಂಬ ಚಿಕ್ಕವರು. ಅದಕ್ಕೆ ಇವ್ರ ಬಗ್ಗೆ ಮಾತಾಡೋಕ್ಕೆ ಇಬ್ಬರು ಅದ್ಭುತ ಪ್ರತಿಭೆಗಳು ಬರ್ತಿದ್ದಾರೆ ವೇದಿಕೆ ಮೇಲೆ. ಸ್ಟಾರ್ಸ್ ಅವ್ರು ಬೇರೆ ಯಾರು ಅಲ್ಲ, ಪ್ರಣಯ ರಾಜ ಶ್ರೀನಾಥ್ ಅವರು ಅಲಾಂಗ್ ವಿತ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಗೈಸ್. ನಮಸ್ಕಾರ. ಭಾಳ ಸಂತೋಷ ಆಗುತ್ತೆ, ಭಾಳ ಅದೃಷ್ಟ ಮಾಡಿರಬೇಕು ಈ ಸ್ಟೇಜ್ ಮೇಲೆ ಬರೋದಕ್ಕೆ. ಯಾಕೆಂದರೆ ಜೀವನದಲ್ಲಿ ಅದೃಷ್ಟ ಅನ್ನೋದು ಏನು ಅನ್ನೋದು ನನಗೆ ಕಲಿಸ್ಕೊಟ್ಟಂಥ ಒಬ್ಬ ವ್ಯಕ್ತಿ. ನಾನು ಸಿನಿಮಾ ಸೇರಬೇಕು ಅಂತ ಆಸೆ ಪಟ್ಟು ಅವ್ರನ್ನ ಹುಡ್ಕೊಂಡು ಹೋದಾಗ, ನೀನು ಈಗಲೇ ಬರಬೇಡ ಸಿನಿಮಾಗೆ, ಇನ್ನೊಂದು ಸ್ವಲ್ಪ ವಯಸ್ಸಾದ್ಮೇಲೆ ಬಾ, ಚೆನ್ನಾಗಾಗತ್ತೆ ಅಂತ ಹೇಳಿ, ನನಗೆ ಮೀಸೆನೂ ಬಂದಿರಲಿಲ್ಲ ಅಂತ ನನ್ನ ಕಳಿಸುವಾಗ ನನ್ನ ಬೇಜಾರು ಪಟ್ಕೊಂಡು ಕಳಿಸ್ಲಿಲ್ಲ, ಸಂತೋಷವಾಗಿ ಪಾರ್ಟಿ ಕೊಟ್ಟು ಕಳಿಸಿದ್ರು. ಆಮೇಲೆ ಸಿನಿಮಾ ರಂಗದಲ್ಲಿ ನಾನು ಬೆಳೀತಾ ಅವರ ಅದ್ಭುತ ಬೆಳವಣಿಗೆಯನ್ನು ನೋಡ್ತಾ ಇದ್ದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತಾನೊಬ್ಬ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಇಡೀ ಚಿತ್ರರಂಗಕ್ಕೆ ಒಬ್ಬ ಅಣ್ಣನಾಗೂ ಇರುವಂತಹ ವ್ಯಕ್ತಿ ಸಿಕ್ಕಿದ್ರೆ ಅದು ಇಡೀ ಚಿತ್ರರಂಗನೇ ಸಂತೋಷ ಪಡಬೇಕು. ವಾಮನಾವತಾರ ಏನೇನು ಸಾಧಿಸ್ತು ಅನ್ನೋದು ಎಲ್ರಿಗೂ ಗೊತ್ತು. ಆ ವಾಮನಾವತಾರ ಹೇಗಿರುತ್ತೆ ಅನ್ನೋದು ನಾವು ಪುರಾಣದಲ್ಲಿ ಓದಿದ್ವೇನೋ, ಆದರೆ ನಾವು ನಮ್ಮ ನಿಜ ಜೀವನದಲ್ಲಿ ನೋಡಿದ ವಾಮನ ನಮಗೆ ಆದರ್ಶಪ್ರಾಯನಾಗಿದ್ದಾನೆ, ನಮಗೆ ಅತ್ಯಂತ ಅದ್ಭುತ ಸ್ನೇಹಿತನಾಗಿದ್ದಾನೆ, ಅದ್ಭುತ ಮಾರ್ಗದರ್ಶನಾಗಿದ್ದಾನೆ. ಇವ್ರ ಬಗ್ಗೆ ಅಕೋಲ್ ಸರ್ ಅದಿ ನೀವು ಮಾತಲ್ಲಿ ನಾನು ಆಕ್ಚುಲಿ ನೀವೇನು ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ಆಕ್ಚುಲಿ ನೀವು ಹೇಳ್ತಾ ಇದ್ರಲ್ಲ, ಇನ್ನು ಅವ್ರ ಸಾಧನೆ ಬಗ್ಗೆ ಹೇಳ್ತಾ ಇದ್ರೆ ಬಹುಶಃ ಸಾಕಷ್ಟು ಪುಸ್ತಕಗಳು ಬರೀಬಹುದು. ಆಕ್ಚುಲಿ ರವಿ ಸರ್ ಕೂಡ ಆ ಒಂದು ಎವಿ ಲೀಡ್ ಕೊಟ್ರೆ ಅಷ್ಟು ಸಾಧನೆ ಮಾಡಿರ್ತಕ್ಕಂಥ ಅವ್ರು ಯಾರು, ನಮ್ಮ ಕರ್ನಾಟಕ ಕುಳ್ಳ. ಅದೊಂದು ಎವಿ ಹಾಕ್ತ್ಯಾ? ಹೌದಾ? Let's have the AV, please. Let's have the AV of the legendary actor on stage. ಭಾರತಕ್ಕೆ ಒಬ್ಬರೇ ಪ್ರಧಾನಿ ಹೇಗೋ ಕರ್ನಾಟಕಕ್ಕೆ ಒಬ್ಬನೇ ಕುಳ್ಳ. ಅದು ಕನ್ನಡ ಚಿತ್ರರಂಗದ ದಂತಕತೆ ದ್ವಾರಕೀಶ್. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಮಾತಿಗೆ ಹೇಳಿ ಮಾಡಿಸಿದಂತೆ ಇರೋ ದ್ವಾರಕೀಶ್ ಕೇವಲ ಹಾಸ್ಯ ನಟರಷ್ಟೇ ಅಲ್ಲ, ಯಶಸ್ವಿ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಹೊನ್ನ ಹೆಜ್ಜೆ ಮೂಡಿಸಿರುವ ವಾಮನ ಮೂರ್ತಿ. ಮೂಲತಃ ಹುಣಸೂರಿನವರಾದ ಇವರ ಮೂಲ ಹೆಸರು ಬಂಗ್ಲೆ ಶಾಮರಾವ್ ದ್ವಾರಕನಾಥ್. ಸಿನಿಮಾಗೋಸ್ಕರ ದ್ವಾರಕೀಶ್ ಎಂದು ಬದಲಾಯಿಸಿಕೊಂಡ್ರು. ಅಲ್ಲಿಂದ ಇವರ ಅದೃಷ್ಟವೇ ಬದಲಾಯಿತು. ಮೈಸೂರಿನಲ್ಲಿ ಆಟೋ ಸ್ಪೇರ್ಸ್ ಅಂಗಡಿ ಇಟ್ಟಿದ್ದ ಇವರನ್ನು ಸೆಳೆದದ್ದು ಬಣ್ಣದ ಬದುಕು. ಒಂದು ಕಾಲದಲ್ಲಿ ಸಾಲು ಸಾಲು ಹಿಟ್ಗಳನ್ನ ಕೊಟ್ಟ ದ್ವಾರಕೀಶ್ ಟ್ರೆಂಡ್ ಸೆಟ್ಟರ್ ಕೂಡ ಹೌದು. ಅದೆಷ್ಟೋ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಗಾಡ್ ಫಾದರ್ ಎನ್ಸ್ಕೊಂಡವರು. 1984ರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಜನಿಕಾಂತ್ ಅವರಿಗೆ ತಮಿಳು ಸಿನಿಮಾದಲ್ಲಿ ನಟಿಸಲು 24 ಲಕ್ಷ ಸಂಭಾವನೆ ನೀಡಿದ ಗಂಡೆದೆಯ ನಿರ್ಮಾಪಕ.
ಕನ್ನಡ ಚಿತ್ರರಂಗದ ಮೇರು ಪರ್ವತಗಳಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಾಹಸ ಸಿಂಹ ವಿಷ್ಣುವರ್ಧನ್ರ ಆಪ್ತ ಮಿತ್ರರಾಗಿದ್ದ ಈ ಕೌಬಾಯ್ ಕುಳ್ಳ ಚಿತ್ರರಂಗದ ಹೆಚ್ಚಿನ ದಿಗ್ಗಜರ ಜೊತೆ ಕೆಲಸ ಮಾಡಿದ್ದಾರೆ. 75ರ ಹರೆಯದ ಅದೇ ದ್ವಾರಕೀಶ್ ಇವತ್ತಿಗೂ ಅಷ್ಟೇ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ಚೌಕ ಎಂಬ ಚಿತ್ರವನ್ನು ನಿರ್ಮಿಸಿ ದೊಡ್ಡ ಮಟ್ಟದಲ್ಲಿ ಗೆಲುವು ದಾಖಲಿಸಿದ್ದಾರೆ. ಸೋಲು ಗೆಲುವುಗಳನ್ನು ಸವಾಲಾಗಿ ಸ್ವೀಕರಿಸಿ 50 ಚಿತ್ರಗಳನ್ನು ಕನ್ನಡಿಗರಿಗೆ ನೀಡುವ ದ್ವಾರಕೀಶ್ ಎಂಬ ಪ್ರಚಂಡ ಕುಳ್ಳನಿಗೆ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಸಿನಿಮಾ ಪ್ರಶಸ್ತಿಯನ್ನು ನೀಡುತ್ತಿರುವ ನಾವೇ ಭಾಗ್ಯವಂತರು. Wow! Outstanding contribution to Indian cinema. It is none other than Dwarkesh sir on stage, please. ಅವಾರ್ಡ್ ಕೊಡಬೇಕಾದ್ರೆ ಅವಾರ್ಡ್ ಯಾರು ಕೊಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಗುರುಗೆ ಶಿಷ್ಯ ಕೊಡುವಂಥ ಒಂದು ಅವಕಾಶ ಸಿಕ್ಕಾಗ ಆ ಶಿಷ್ಯನಿಗೆ ಅದಕ್ಕಿಂತ ಪುಣ್ಯ ಏನು ಬೇಕು. ದ್ವಾರಕಿ, ನಿನ್ನ ಆಶೀರ್ವಾದ ಸದಾ ಇರಲಿ, ನಮ್ಮೆಲ್ಲರ ಮೇಲೂ ಇರಲಿ. ಹೀಗೆ ಮಾರ್ಗದರ್ಶನ ಮಾಡ್ತಾ ಇರು, ಆನಂದವಾಗಿರು, ಸಂತೋಷವಾಗಿರು. ಜನನ ನಗಿಸಿದ ನೀನು ಯಾವತ್ತೂ ನಗ್ತಾ ಇರಬೇಕು. ನಿನ್ನ ಮುಖದಲ್ಲಿ ನಗು ನೋಡ್ಬೇಕು ನಾವು. ಆ ನಗು ಯಾವತ್ತು ನಿನ್ನಲ್ಲಿ ಇರಲಿ ಅಂತ ಹೇಳ್ತಾ ಈ ಒಂದು ನಮ್ಮ ಕಾಣಿಕೆ. అందరికీ నమస్కారం. ఈరోజు చాలా సంతోషంగా ఉన్నాను. ఎందుకంటే లైఫ్ అచీవ్మెంట్ అవార్డ్ అనేది ఏమి అనేది రాఘవేంద్ర గారు చెప్పారు. ఎస్, ఐ ట్రావెల్డ్ 55 years in my life with cinema. Cinema was everything for me. In 1962 was my first film. I made a film in 1965 for 40,000 rupees in Kannada. Yes, cinema is not easy. It has got its own problems. నేను కూడా లైఫ్లో చాలా అప్స్ అండ్ డౌన్స్ I have seen. It is cinema. ಸಿನಿಮಾ ಅಷ್ಟು ಸುಲಭವಲ್ಲ. ಯು ಮಸ್ಟ್ ಫೇಸ್ ಇಟ್. ಕಷ್ಟಪಡಬೇಕು. ಕಷ್ಟಪಟ್ಟರೆ ಫಲವುಂಟು. ದಟ್ ಈಸ್ ಸಿನಿಮಾ. 55 years ನನ್ನ ಜೀವನದಲ್ಲಿ ಬಹಳ ಜನ ನಟರುಗಳು ಬಂದು ಸಿನಿಮಾ ಮಾಡೋಕ್ಕೆ ಸಹಾಯ ಮಾಡೋದು. ಎಲ್ಲರೂ ಜ್ಞಾಪಿಸ್ಕೋಬೇಕು ನಾನು. ಐ ಶುಡ್ ರಿಮೆಂಬರ್ ದ ಪೀಪಲ್ ಹೂ ವರ್ ವಿತ್ ಮೀ. ನೀವೆಲ್ಲ ನೋಡಿದ್ರಿ ಆಗ್ಲೇ ಯಾರ್ಯಾರು ನನ್ನ ಜೊತೆ ಇದ್ದರು ಅಂತ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕಾದ್ದು ನನ್ನ ಡ್ಯೂಟಿ. ಇಟ್ ಇಸ್ ಮೈ ಡ್ಯೂಟಿ ಟು ಸಿನ್ಸಿಯರ್ಲಿ ಥ್ಯಾಂಕ್ ದೆಮ್. ಡಾಕ್ಟರ್ ರಾಜ್ಕುಮಾರ್, Dr. Vishnuvardhan, Rajinikanth, Shankar Nag, Hunasur Krishnamurthy, my uncle, who introduced me to cinema, Ambarish, Srinath, of course, another great man who is responsible for me to do 55 years of cinema. Is one more person, Veerasamy, father of Mr. Ravichandar. ಇವರೆಲ್ಲರ ಒಂದು ಸಹಾಯದಿಂದ
ನಾನು ಚಿತ್ರ ನಿರ್ಮಾಪಕನಾದೆ, ಚಿತ್ರ ನಟನಾದೆ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕಾದ್ದು ನನ್ನ ಕರ್ತವ್ಯ. ಐ ಥ್ಯಾಂಕ್ ದೆಮ್. ಐ ಥ್ಯಾಂಕ್ ಯು ಆಲ್ ಫಾರ್ ಬ್ಲೆಸ್ಸಿಂಗ್ ಮೀ ಆ್ಯಂಡ್ ಆಲ್ ಮೈ ಥ್ಯಾಂಕ್ಸ್. ನನ್ನ ಹೃದಯಪೂರ್ವಕವಾದ ವಂದನೆಗಳು ಕನ್ನಡ ಜನತೆಗೆ, 6 ಕೋಟಿ ಕನ್ನಡಿಗರಿಗೆ, ನಿಮ್ಮೆಲ್ಲರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್. Thank you so much. Give it up for the one and only legendary actor, Dwarkesh sir. ಮತ್ತೊಮ್ಮೆ